SSLC ಇದೇ ಅಂದರೆ ಮುಂದಿನ ತಿಂಗಳು 21/3/25ರಿಂದ 4/4/25ವರೆಗೆ ನಡೆಯುತ್ತೆ. ಆ ಪರೀಕ್ಷಾ ಅವಧಿ ಮೊದಲನೇದಾಗಿ ನಮ್ಮೆಲ್ಲ SSLC 20,000 ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ 20,344 ಮಕ್ಕಳು SSLC ಎಕ್ಸಾಮ್ನ ಈ ಸತಿ ಫೇಸ್ ಮಾಡ್ತಾ ಇದ್ದಾರೆ. ಆ ಬದುಕಿನ ಕಾಲಘಟ್ಟ ಅಂತಂದರೆ ಒಬ್ಬ ವ್ಯಕ್ತಿಯ ವಿದ್ಯಾಭ್ಯಾಸದ ಕಾಲಘಟ್ಟ ಅಂತಂದರೆ SSLC ಒಂದು ಎಕ್ಸಾಮ್ ಇದ್ದಂಗೆ. ಸೊ ಎಲ್ಲ ಸರ್ಟಿಫಿಕೇಟ್ಸ್ಗೂ ಬೇರೆದಕ್ಕೆಲ್ಲ ಬರ್ತ್ ಸರ್ಟಿಫಿಕೇಟು ಬೇರೆದಕ್ಕೆಲ್ಲ ನಾವು SSLC ಸರ್ಟಿಫಿಕೇಟ್ ಕೇಳ್ತೀವಿ. ಸೊ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಸನದ ಎಲ್ಲ ಯಾರ್ಯಾರು 20,344 ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶುಭವಾಗಲಿ. ಮೊದಲನೇದಾಗಿ ಸಾಕಷ್ಟು ತಯಾರಿ ಕೂಡ ಮಾಡ್ತಾ ಇದ್ದಾರೆ. ಸೊ ಇದು 21/3/25ರಿಂದ ಅಂದರೆ ಮಾರ್ಚಿಂದ 4/4/25ವರೆಗೆ ನಡೆಯುತ್ತೆ. ಪರೀಕ್ಷಾವಧಿ ಬೆಳಗ್ಗೆ 10ರಿಂದ 1:15ವರೆಗೂ ಇರುತ್ತೆ. ಬೆಳಗ್ಗೆ 10ರಿಂದ 1:15ವರೆಗೆ ಇರುತ್ತೆ. ಆಮೇಲೆ ಒಟ್ಟು 10,096 ಗಂಡು ಮಕ್ಕಳು ಮತ್ತು 10,248 ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಸೊ ಹೆಣ್ಮಕ್ಳು ಪರೀಕ್ಷೆನ ಫೇಸ್ ಮಾಡ್ತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಒಟ್ಟು ಜಿಲ್ಲೆಯಲ್ಲಿ 95 ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಆರ್ದೆ. ಅವ್ರಿಗೆ ಏನೇನು ಸವಲತ್ತು ಇದೆ ಅಂತಂದ್ಬಿಟ್ಟು ಈ ಮೂಲಕ ತಮ್ಮ ಮೂಲಕ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಬರಹಗಾರರ ಸ್ಕ್ರೈಬ್ದು ವ್ಯವಸ್ಥೆ ಕೊಡ್ತೀವಿ. ಅಂದರೆ ಅವ್ರು ಯಾರು ಬ್ಲೈಂಡ್ ಇದ್ದಾರೆ, ಬ್ಲೈಂಡ್ಗೆ ಒಬ್ಬರು ಇವ್ರನ್ನ ಸಹಾಯಕರನ್ನ ನಾವು ಕೊಡ್ತೀವಿ. ಅವರ ಇವಾಗ SSLCಗಿಂತ ಕಡಿಮೆ ವಿದ್ಯಾಭ್ಯಾಸ ಮಾಡಿರೋಂಥವ್ರು 9ನೇ ಕ್ಲಾಸು ಆ ಥರದವ್ರನ್ನ ನಾವು ಕೊಡ್ತೀವಿ. ಸ್ಕ್ರೈಬ್ ಬರಹಗಾರರ ಸೌಲಭ್ಯ 76 ಮಕ್ಕಳಿಗೆ ಭಾಷಾ ವಿನಾಯಿತಿ, ಅವ್ರಿಗೆ ಭಾಷೆದು ವಿನಾಯಿತಿ ಇರುತ್ತೆ. ಆಮೇಲೆ 16 ಮಕ್ಕಳಿಗೆ ವಿಷಯಗಳ ಆಯ್ಕೆ, ಅದ್ರ ಬಗ್ಗೆ ಕೊಡ್ತೀವಿ. 39 ಮಕ್ಕಳಿಗೆ ಹೆಚ್ಚುವರಿ ಸಮಯದ ವಿಶೇಷ ಅವಕಾಶ ಕೂಡ ಆ ಥರದ ಮಕ್ಕಳನ್ನು ಫೇಸ್ ಮಾಡ್ತಾ ಇದ್ದಾರೆ. ಸೊ ಅವಕಾಶವನ್ನು ಈ ಬಾರಿ ಕಲ್ಪಿಸ್ಕೊಡ್ತಾ ಇದ್ದೀವಿ. ಮುಖ್ಯ ಅಧೀಕ್ಷಕರ ನೇಮಕ ಈಗಾಗಲೇ ಮಾಡ್ಕೊಳ್ಳೋ ಎಕ್ಸಾಮ್ಗೆ ತಯಾರಿ ಏನೇನು ಮಾಡಬೇಕು ಅದೆಲ್ಲ ಮಾಡಿದೆ. ಅದರಲ್ಲಿ ಏನೇನು ಒಳಗೊಳ್ಳುತ್ತೆ ಅಂತಂದ್ಬಿಟ್ಟು ಜಸ್ಟ್ ಬ್ರೀಫ್ ಮಾಡ್ತೀನಿ. ಮುಖ್ಯ ಅಧೀಕ್ಷಕರ ನೇಮಕವನ್ನು ಈಗಾಗಲೇ ಮಾಡಲಾಗಿದೆ. ಮುಖ್ಯ ಅಧೀಕ್ಷಕರು ಅಂತಂದರೆ 77 ಸೆಂಟರ್ ಇದೆ ನಮ್ಮಲ್ಲಿ. 77 ಸೆಂಟ್ರಿಗೆ 77 ಮುಖ್ಯ ಶಿಕ್ಷಕರನ್ನ ಮುಖ್ಯ ಅಧೀಕ್ಷಕರು ಅಂತಂದ್ಬಿಟ್ಟು ನಾವು ಕರಿತೀವಿ. ಅವ್ರಿಗೆಲ್ಲ ತರಬೇತಿ ಮಾಡಿದ್ದೀವಿ ಒಂದು ಬಾರಿ, ಮತ್ತೊಮ್ಮೆ 1-2 ಬಾರಿ ತರಬೇತಿ ಕೊಡ್ತೀವಿ. ಆಮೇಲೆ ಜಿಲ್ಲಾ ವಿಚಕ್ಷಣಾ ದಳ ಅಂತಂದ್ಬಿಟ್ಟು ಒಂದು ವಿಜಿಲೆನ್ಸ್ ಟೀಮ್ ಅಂತಂದ್ಬಿಟ್ಟು ಮಾಡ್ತೀವಿ. 77 ಕೇಂದ್ರಗಳಲ್ಲಿ CC ಕ್ಯಾಮ್ರಾ ಇರುತ್ತೆ. CC ಕ್ಯಾಮ್ರಾ ಆ ಒಂದು ಹಾಲಲ್ಲಿ ಎಲ್ಲೆಲ್ಲಿ ಎಕ್ಸಾಮ್ ಬರೀತಾರೆ ಅಲ್ಲಿ ಇರುತ್ತೆ. ಮತ್ತು ಅದರ ನೇರ ಪ್ರಸಾರವನ್ನು ವೆಬ್ಕಾಸ್ಟಿಂಗ್ ಅಂತಂದ್ಬಿಟ್ಟು CO ZPA ಒಂದು ಹಾಲಲ್ಲಿ ನಾವು ಅಳವಡಿಸಿರ್ತೀವಿ. ಅದರ ನೇರ ಪ್ರಸಾರವನ್ನು ನಾವು ನೋಡ್ತೀವಿ. ಆಮೇಲೆ ಇದಕ್ಕೆ ತ್ರಿಸದಸ್ಯ ಸಮಿತಿ ಪ್ರಶ್ನೆ ಪತ್ರಿಕೆಗಳನ್ನ ಕೊಡೋದು, ಅದನ್ನು ಮತ್ತೆ ವಾಪಸ್ ಡೆಪಾಸಿಟ್ ಮಾಡೋದು, ಅದನ್ನೆಲ್ಲ ಕಂಪ್ಲೀಟ್ ಸುರಕ್ಷತೆಯಲ್ಲಿ ನಾವು ಮಾಡ್ತೀವಿ. ಆಮೇಲೆ ಬಸ್ಸುಗಳಿಗೆ KSRTC DC ಅವ್ರಿಗೆಲ್ಲ ನಾವು ಈಗಾಗಲೇ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಬಸ್ಸುಗಳಿಲ್ಲ, ಸರಿಯಾದ ಸಮಯಕ್ಕೆ ಬಸ್ಸುಗಳಿಲ್ಲ ಅಂತಂದ್ಬಿಟ್ಟಂದರೆ ಅದನ್ನು ಬಸ್ಸುಗಳ ವ್ಯವಸ್ಥೆ ಈಗಾಗಲೇ ಬಂದಿದೆ. ಮಕ್ಕಳಿಗೆ ಆ ಪಾಸನ್ನು ತೋರಿಸಿದ್ರೆ ಫ್ರೀಯಾಗಿ ಅಲ್ವಾ, ಹಾಲ್ ಟಿಕೆಟ್ ತೋರಿಸಿದ್ರೆ ಅವ್ರಿಗೆ ಒಂದು ಸಾರಿಗೆ ವ್ಯವಸ್ಥೆನ ಕಲ್ಪಿಸಿಕೊಡ್ಲಾಗುತ್ತೆ. ಪರೀಕ್ಷಾ ಸಮಯಕ್ಕೆ ಸರಿಯಾಗಿ ಬಸ್ಸುಗಳ ವ್ಯವಸ್ಥೆಗಾಗಿ ಈಗಾಗಲೇ ಅವ್ರಿಗೆ ನಾವು ಸೂಚನೆ ಕೊಟ್ಟಿದ್ದೀವಿ. ಆಮೇಲೆ ಪ್ರಶ್ನೆ ಪತ್ರಿಕೆ ಸುರಕ್ಷತೆಗಾಗಿ ಜಿಲ್ಲಾ ಖಜಾನಾಧಿಕಾರಿಗಳಿಗೂ ಕೂಡ ಯಾವ ರೀತಿ ಅಂದರೆ ತುಂಬ ಜಾಗ್ರತೆಯಿಂದ ಇದು ಮಾಡಬೇಕು ಅಂತ ಹೇಳಿದ್ದೀವಿ. ಸುರಕ್ಷತೆ ಭದ್ರತೆಗಾಗಿ ನಮ್ಮ ಪೊಲೀಸ್ SP ಅವರು ಇದ್ದೇ ಇದ್ದಾರೆ. ಆಮೇಲೆ ಸೆಕ್ಷನ್ 144 ಅದೆಲ್ಲ ಇದಾಗುತ್ತೆ. 100-200 ಮೀಟ್ರು ವ್ಯಾಪ್ತಿಯಲ್ಲಿ ಯಾರು ಒಂದು ಆವರಣವನ್ನು ಪ್ರವೇಶಿಸುವಂತಿಲ್ಲ. ಹಿಂದಿನ ಬಾರಿ 6ನೇ ಸ್ಥಾನಲ್ಲಪ್ಪ ಬಂದಿದ್ದು, 6ನೇ ಸ್ಥಾನಕ್ಕೆ ಹಿಂದಿನ ಬಾರಿ ಬಂದಿತ್ತು. ಈ ಬಾರಿ ಇನ್ನೂ ಮೇಲಿನ ಸ್ಥಾನ ಇದಾಗಲಿ ಅಂತಂದ್ಬಿಟ್ಟು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಮುಖ್ಯವಾಗಿ ಯಾವುದೇ ಒಂದು ಒತ್ತಡವನ್ನು ಹಾಕೋದು ಬೇಡ. ಸೊ ಅವ್ರಿಗೆ ಸಪೋರ್ಟ್ ಮಾಡಿ ಅಂತಂದ್ಬಿಟ್ಟು ಹೇಳ್ತಾ ಅವ್ರಿಗೆ ಒಳ್ಳೇದಾಗಲಿ ಅಂತಂದ್ಬಿಟ್ಟು ನಾವು SP ಅವರು ಜಿಲ್ಲಾಡಳಿತದ ವತಿಯಿಂದ ಅವ್ರಿಗೆ ಶುಭವನ್ನು ಹಾರೈಸ್ತೀವಿ. ಎಸ್ ಟೋಟಲ್ 16,423 ವಿದ್ಯಾರ್ಥಿಗಳು, 7,199 ಬಾಲಕರು ಮತ್ತು ಇದು 9,224. ಇದರಲ್ಲೂ ಬಾಲಕಿಯರೇ ಜಾಸ್ತಿ ನಂಬರ್ಸಲ್ಲಿ ನೋಡಿದ್ರೆ. SSLC ಎಕ್ಸಾಮಲ್ಲೂ ಕೂಡ ಬಾಲಕಿಯರ ನಂಬರೇ ಜಾಸ್ತಿ. ಸೆಕೆಂಡ್ PUದರಲ್ಲೂ ಕೂಡ ಬಾಲಕಿಯರೇ ಜಾಸ್ತಿ. ಇದರಲ್ಲಿ 33 ಪರೀಕ್ಷಾ ಕೇಂದ್ರ ಇದೆ. ಇನ್ನು ಉಳಿದಿದ್ದೆಲ್ಲ ಪೊಲೀಸ್ ಬಂದೋಬಸ್ತು, ಜೆರಾಕ್ಸ್ ಅಂಗಡಿ ಇದೆಲ್ಲ ಯಥಾವತ್ತಾಗಿ 200 ಮೀಟರು ಇದನ್ನೆಲ್ಲ ವೆಬ್ಕಾಸ್ಟಿಂಗು, GPS ವೆಬ್ಕಾಸ್ಟಿಂಗ್ ಅದೆಲ್ಲ ಭಾಳಷ್ಟು ಆಗ್ತಿದೆ. ಆಮೇಲೆ ಅದನ್ನು ರಿಲೇ ನೋಡೋದು, ಎಲ್ಲಿ ಏನಾಗ್ತಾಯಿದೆ ಅಂತಂದ್ಬಿಟ್ಟು ನೋಡೋದು, ಇದಕ್ಕೆಲ್ಲ ಕ್ರಮ ತೊಗೊಂಡಿದ್ದೀವಿ.